Hi, Namaste. I'm Mr. Nagaraj Kurple, an advocate, agriculturist, and an artist. I would like to talk about Mr. Darshan. ದರ್ಶನ್ ಅಂದರೆ ಒಂದು ಹವ, ದರ್ಶನ್ ಅಂದರೆ ಒಂದು ಇಮೇಜು, ದರ್ಶನ್ ಅಂದರೆ ಒಂದು ಗ್ಲ್ಯಾಮೇಜು, ದರ್ಶನ್ ಅಂದರೆ ಒಂದು ಸ್ಟ್ರೆಂಗ್ತ್, ದರ್ಶನ್ ಅಂದರೆ ಅದೊಂದು ಮಜಾ, ಹಿಂಗನ್ನದೇ ಮಜಾ ಅದು. ಎಂಚನ ಚೆನ್ನಾಗಿದೆಯಾ ಚೆನ್ನ ಹಾಗೆ ಒಂದೇನೋ ಇದರಲ್ಲಿ ಸಿಕ್ಕೊಂಡಿದ್ದಾನೆ, ಕಾನೂನಿನ ಕ್ಲಚ್ಚಿನಲ್ಲಿ ಸಿಲುಕಿದ್ದಾನೆ. ಮೇಲ್ನೋಟದ ಸಾಕ್ಷ್ಯಾಧಾರಗಳ ಆಧಾರದಿಂದ ಈಸ್ ಇನ್ ದಿ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗದ ಬಂಧನ. ಇಟ್ ಇಸ್ ನಾಟ್ ಕನ್ಸಿಡರಿಂಗ್ ಆ್ಯಸ್ ಜೈಲ್ ಅಲ್ಲ, ಕನ್ವಿಕ್ಷನ್, ಶಿಕ್ಷೆ ಅಲ್ಲ, ಅದು ಜುಡಿಷಿಯಲ್ ಕಸ್ಟಡಿ. ಏಕೆಂದರೆ ಕಾರಣಗಳು ಸಾಕ್ಷ್ಯಾಧಾರಗಳನ್ನು ಹೆದರಿಸ್ಬೋದು ಅನ್ನುವ ಕಾರಣದಿಂದ ಇಂಥ ಕೇಸುಗಳಲ್ಲಿ ಮೇಲ್ನೋಟದ ಎವಿಡೆನ್ಸ್ ಇದ್ದಾಗ ಆನರಬಲ್ ಕೋರ್ಟ್ಸ್ ಇನ್ ಸಮ್ ಕೇಸಸ್ ದೇ ಆರ್ ರೆಫ್ಯೂಸಿಂಗ್ ದಿ ಬೇಲ್, ಸೊ ದ್ಯಾಟ್ ಬೇಲನ್ನು ಗ್ರ್ಯಾಂಟ್ ಮಾಡಲಿಕ್ಕೆ ಕೊಡೋದಿಲ್ಲ. ಸಾಕ್ಷ್ಯಾಧಾರಗಳಾದ ಮೇಲೆ ಕೊಡ್ತಾರೆ. ಈಗ ನಾನು ಒಬ್ಬ ಹಿರಿಯ ಕಲಾವಿದ, ಹಲವಾರು ಸುಮಾರು 50-60 ನಾಟಕದಲ್ಲಿ ಭಾಗವಹಿಸಿ ಮಾಡಿದ್ದೀನಿ. ನಾನೊಬ್ಬ ಹವ್ಯಾಸಿ ಕಲಾವಿದ. ನಾನು ಮೊದಲು ರೈತನ ಮಗ, ನಂತರ PUC ಆದಂಗೆ ನಾನು ಬಣ್ಣ ಹಚ್ಚಿ ಊರಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ. ಕೆಲವೊಂದು ಧಾರಾವಾಹಿಗಳಲ್ಲಿ ಮಾಡಿದೆ. ನಮ್ಮ ಕರ್ವಸಣ್ಣನ ಜೊತೆ ಕಥೆಯಾದ ಕಾಲದಲ್ಲಿ ಮಾಡಿದೆ. ಆಮೇಲೆ ಇನ್ನೊಂದು ರೋಲರ್ಸ್ ಅಂತೇಳಿ ನಮ್ಮ SK ಸಂದೇಶ್ ಅವ್ರ ಜೊತೆಗೆ ಮಾಡಿದೆ, ಸಣ್ಣ ಪಾತ್ರಗಳು. ಯಾಕೆಂದರೆ ನಮಗೆ ದೊಡ್ಡ ಪಾತ್ರಕ್ಕೆ ಹೋಗಲಿಕ್ಕೆ ಯಾವುದೇ ಒಂದು ಸೀರಿಯಲ್ಗೆ ಹೋಗಲಿಕ್ಕೆ, ಯಾಕಂದರೆ ನಾನು ಇಲ್ಲಿ ಲಾಯರ್ ಅದೀನಿ. 1ನೇದು ರೈತನ ಮಗ, 2ನೇದು ಕಲಾವಿದ, 3ನೇದು ಲಾಯರ್ ಆಗಿದ್ದೀನಿ. ಲಾಯರ್ ಅಂದರೆ ಪಂಕ್ಚುವಲಾಗಿ ಇರಬೇಕು. ಸಂಡೇ ಸಹಿತ ನಾವು ಸಿಗಬೇಕು ಇವರಿಗೆ. ಈ ನೋಡಿ, ಸಂಡೇ ಇವತ್ತು ಹಲವಾರು ಜನ ಬಂದರು, ಹಲವಾರು ಜನ ಇದನ್ನು ಮಾಡಿ, ಕೆಲವೊಂದು ರಾಜಿ ಪಂಚಾಯಿತಿ ಮಾಡ್ತವೆ, ಇಬ್ಬರು ಕೂಡಿಸಿ ಒಂದು ಗೌರವದಿಂದ ಅವ್ರಿಗೇನನ್ನು ಪರಿಹಾರ ಕೊಡಿಸಿ ಅವ್ರಿಗೇನು ಮಾಡಿಸ್ತೀವಿ. ಅದನ್ನು ಕೋರ್ಟಿಗೆ ಹೋಗೋದಕ್ಕಿಂತ ಮುಂಚೆನೂ ರಾಜಿಗೆ ಪ್ರಯತ್ನ ಮಾಡ್ತೀವಿ. ಕೋರ್ಟ್ಗೆ ಹೋದ್ಮೇಲೆ ಅದನ್ನು ಒಂದು ಆಪ್ಷನ್ ಇರ್ತದೆ, ಮ್ಯಾಂಡೇಟ್ ಇರ್ತದೆ, ರಾಜಿ ಮಾಡಿರಿ ಅಂತ. ಸೆಕ್ಷನ್ 89 CPC ಕೆಳಗೆ ಒಂದು ಅಮೆಂಡ್ಮೆಂಟ್ ಬಂದಿದೆ. ಸೊ ಕಾರಣ ನಾವು ರಾಜಿ ಪ್ರಯತ್ನವನ್ನು ಪ್ರಯತ್ನ, ಹಂಗಾಗಿ ನಮಗೆ ಬ್ಯುಸಿ ಇರ್ತೇವೆ. ಸೊ ಇಂಥ ಶೆಡ್ಯೂಲ್ನಲ್ಲಿ ಇವತ್ತು ಇವರು ಬಂದಿದ್ದಾರೆ, ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ, ಧರ್ಮಪತ್ನಿ ವಿಜಯಮ್ಮ ಅವರು ಬಂದಿದ್ದಾರೆ. ಈ ವಿಜಯಲಕ್ಷ್ಮಮ್ಮ ಬಂದಿದ್ದಾರಲ್ಲ, ನನಗೆ ವಿಷಯ ಗೊತ್ತಾಗಿದ್ದರೆ ನಾನು ಹೋಗ್ತಿದ್ದೆ. ಯಾಕಂದರೆ ರಾಣವೇಂದ್ರ ದಾವಣಗೆರೆ ½ an hour ಜರ್ನಿ. ನಾನು ಕಾರ್ ತಗೊಂಡು ಹೋದರೆ 25 ನಿಮಿಷ 30 ನಿಮಿಷ ನಾನು ಅಲ್ಲಿರ್ತಾನೆ. ಸೊ ಇವತ್ತು ಬಂದಿದ್ದಾರೆ. ದಾವಣಗೆರೆಯಲ್ಲಿ ವಿಪರೀತ ದರ್ಶನ್ ಫ್ಯಾನ್ಸ್ ಎಲ್ಲ ನಮ್ಮ ಹುಡುಗರೇ. ಅವು ದರ್ಶನ್ ಫ್ಯಾನ್ಸ್. ಅವರು ಯಾವ ಪಕ್ಷದಾಗ ಇರಲಿ ಏನಿರಲಿ, ದರ್ಶನ್ ಫ್ಯಾನ್ಸ್ ಅಂದರೆ ದಟ್ ಈಸ್ ನಾಟ್ ದಿ ಐಡೆಂಟಿಫಿಕೇಷನ್ ಐದರ್ ಕಾಂಗ್ರೆಸ್, ಐದರ್ BJP, ಐದರ್ JDS. ಯಾವ ಪಕ್ಷ, ಯಾವ ಧರ್ಮ ಯಾವುದನ್ನು ನೋಡೋದಿಲ್ಲ. ದರ್ಶನ್ ಫ್ಯಾನ್ಸ್ ಅಂದರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಂಗ್ ಎಲ್ಲ ಹುಡುಗರು ಅದಾರೆ. ನಾನು ಇಷ್ಟು ಸೀನಿಯರು. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಭಕ್ತ ನಾನು. ಆದರೆ ಎಲ್ಲ ಕಲಾವಿದರನ್ನು ನಾನು ಗೌರವಿಸ್ತೀನಿ, ಎಲ್ಲ ಕಲಾವಿದರನ್ನು. ಆ ಕಲಾವಿದರು ಬೇರೆ, ಇವ್ರ ಕಲಾವಿದರು ಬೇರೆ, ಎಲ್ಲರನ್ನೂ. ಅಪ್ಪುನೂ ನಮ್ಮ ಹುಡುಗ, ಸುದೀಪ್ ನಮ್ಮ ಹುಡುಗ, ಎಲ್ಲರೂ ನಮ್ಮವರೇ. ಅಭಿಮಾನಿಗಳು ಸುಮ್ಮನೆ ಅವ್ರವ್ರೊಳಗೆ ಹಂಗೆ ಇದು ಮಾಡ್ತಾರೆ. ಆಗಲೂ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ನಡುವೆ ಸಣ್ಣ ಪುಟ್ಟ ಸಂಘರ್ಷಗಳು ನಡೆಯವು. ಆ ರೀತಿ ಇಟ್ಕೋಬಾರ್ದು. ಕನ್ನಡವನ್ನು ಬೆಳೆಸಬೇಕಪ್ಪ ಅಂದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಹೋಗ್ಬೇಕಾಗತ್ತೆ. ಆದರೆ ಸದ್ಯ ಗ್ಲಾಮರಸ್ ಇರೋದೀಗ ಡೆವಿಲ್ಲು ಭಯಂಕರವಾಗಿ ಓಡ್ತಾ ಇದೆ. ನಾನು ಒಂದು ಹಾಡು ಡ್ಯಾನ್ಸ್ ಮಾಡಿ ಇನ್ಸ್ಟಾದ ಹಾಕಿದರೆ 3 ಲಕ್ಷದ ಕಡೆಗೆ ಹೊರಟಿದೆ ವ್ಯೂಸು. 13 ಲಕ್ಷ ಲೈಕ್ಸ್ ಬಂದಿದ್ದಾವೆ. ನಂದು ನಾಗರಾಜ್ ಕುಡುಪ್ಲಿ ಅಂತ ಐತಿ, ಆ ಇನ್ಸ್ಟಾ ಹೊಡೆದು ನೋಡ್ರಿ. ಅದರಲ್ಲಿ ನಾನು ಒಂದು ಮಾಡಿದ್ದು ನೆಮ್ಮದಿಯಾಗಿರಮ್ಮ ಅನ್ನೋದಕ್ಕೆ ಹಾಡಿಗೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀನಿ. ತಿಳಿದಷ್ಟು ಮಾಡಿದ್ದೀನಿ. ನಾನು ಹವ್ಯಾಸಿ ಕಲಾವಿದ. ನಾನು ಯಾರಿನ್ನೇನು ದುಡ್ಡು ಕೊಟ್ಟು ತೊಗೊಂಡು ನನ್ನ ಕಲೆಯನ್ನು ಮಾರಿಕೊಳ್ಳೋದಿಲ್ಲ. ಪಾಪ ಅವರು ವೃತ್ತಿಪರ ಕಲಾವಿದರದಾರ, ಅವ್ರು ದುಡ್ಡು ತೊಗೊತಾರೆ, ಅವ್ರಿಗೆ ಅದೇ ಜೀವನ, ಅದೇ ಕೆಲಸ. ನಮ್ದು ಹಂಗಲ್ಲ. ನನಗಿಲ್ಲಿ ಕೆಲಸ ಇದೆ, ಲಾಯರ್ ಇದ್ದೀನಿ. ಹೀಗಾಗಿ ನಮಗೆ ಬಿಗ್ ಬಾಸ್ ಕರೆದ್ರೆ ಹೋಗೋಕ್ಕಾಗಿಲ್ಲ.
ಆಮೇಲೆ ಯಾವ ಧಾರಾವಾಹಿಗಳು ಸಿನಿಮಾದಲ್ಲೂ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ಏನೋ ಒಂದು 8 ದಿವಸ ಶೂಟಿಂಗ್ ಅಂತವಾದ್ರೆ ನಾ ಇಲ್ಲಿ ಪಾರ್ಟಿಗೆ ಹೇಳ್ಕೊಂಡು ಹೋಗ್ಬೋದು. ಸೊ ಆದ್ದರಿಂದ ಕಿಚ್ಚ ಸುದೀಪು ಅವರು ಒಳ್ಳೆಯ ಆರ್ಟಿಸ್ಟು, ಈಸ್ ಆಲ್ಸೋ ಒನ್ ಆಫ್ ಗುಡ್ ಆರ್ಟಿಸ್ಟ್. ಅವರೂ ಸಿನಿಮಾ ನೋಡ್ತೀವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದ್ಯಾವುದು ಪೊಲೀಸ್ ಪಾತ್ರ ಮಾಡಿದಾರಲ್ಲ, ಇದರ ಭಾಷೆದ್ದು, ಉತ್ತರ ಕರ್ನಾಟಕ ಭಾಷೆದ್ದು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ನಟ ಸುದೀಪ್, ಕಿಚ್ಚ ಸುದೀಪ್. ಮದಕರಿ ಅವೆಲ್ಲ ಮಾಡಿರೋವು ಭಾಳ ಐಡೆಂಟಿಫೈಯಬಲ್ ಪಿಕ್ಚರ್ಸ್, ಸಿನಿಮಾಗಳು. ಈಗ ಮೆರಗು ತಂದಿದ್ದಾರೆ, ಕನ್ನಡಕ್ಕೆ ಮೆರಗು ತಂದಿದ್ದಾರೆ. ಅದೇ ರೀತಿ ದರ್ಶನ್ ಅದರಲ್ಲ, ದರ್ಶನ್ ಆಲ್ಸೋ ಒನ್ ಆಫ್ ಗುಡ್ ಆರ್ಟಿಸ್ಟ್, ಒಳ್ಳೆ ಕಲಾವಿದ, ಒಳ್ಳೆ ಇದು ಆಯಿತು. ಈಗ ಡೆವಿಲ್ ಭಾಳ ಚೆನ್ನಾಗಿ ಓಡ್ತಾ ಇದೆ. ಆ ಡೆವಿಲ್ ಪಿಕ್ಚರು ನೋಡಿಬಿಟ್ರೆ ಮೈಯೆಲ್ಲ ರೋಮಾಂಚನ, ಅದ್ಭುತ. ಯಾವ ಕೆಲವೊಂದು ಮನೆಗಳಲ್ಲಿ ನಡೀತಕ್ಕಂಥ ವಿಚಾರಗಳು ಮುಂದೆ ಆಗ್ತಕ್ಕಂಥವು, ಹಿಂದೆ ಆದವು, ಎಲ್ಲವೂ ಸಹಿತ ಅವೆಲ್ಲ ಕ್ರೋಢೀಕರಿಸಿ ಡೈರೆಕ್ಟಾಗಲಿ ಇಂಡೈರೆಕ್ಟಾಗಲಿ ಕಾಲ್ಪನಿಕವಾಗಲಿ ಅಥವಾ ನಡೀಬಹುದು, ಈ ಒಂದು ಮೆಸೇಜ್ ಇಟ್ಕೊಂಡು ಅದನ್ನು ಕ್ರೋಢೀಕರಿಸಿ ಅದನ್ನು ಆ ರೂಪದಲ್ಲಿ ಹೇಳಿ ಅದರಲ್ಲಿ ರಸಮಂಜರಿಯನ್ನು ಕೊಟ್ಟು ಜನರನ್ನು ರಂಜಿಸುವ ವಿದ್ಯುತ್ ಇದೆಯಲ್ಲ, ದಿಸ್ ಕ್ರೆಡಿಟ್ ಗೋಸ್ ಟು ದಿ ಫಸ್ಟ್ಲಿ ದರ್ಶನ್ಗೆ ಈ ವಿಚಾರ ಹೋಗ್ತದೆ. ಈ ಒಂದಿದು ನೆಕ್ಸ್ಟು ಸ್ಕ್ರಿಪ್ಟ್ ಕಥೆಯನ್ನು ಬರೆದವರಿಗೆ ಹೋಗ್ತದೆ, ನೆಕ್ಸ್ಟು ಕ್ಯಾಮ್ರಾಮನ್ಗೆ ಹೋಗ್ತದೆ, ನೆಕ್ಸ್ಟು ಡೈರೆಕ್ಟ್ರಿಗೆ ಹೋಗ್ತದೆ ಡೈರೆಕ್ಷನ್. ಆಮೇಲೆ ಈ ಊರು ಏನದಾರಲ್ಲ ಡಾನ್ಸ್ ಮಾಸ್ಟರ್ಸು, ಅವ್ರಿಗೆ ಹೋಗ್ತದೆ. ಆರ್ಟ್ ಮಾಸ್ಟರ್ ಇರ್ತಾರಲ್ಲ ಅವ್ರಿಗೆ ಹೋಗ್ತದೆ. ಎಲ್ಲ ಕಲಾವಿದರು ಒಬ್ರಿಗಿಂತ ಒಬ್ರು ಚೆಂದ ಮಾಡ್ಯಾರ. ನನಗೆ ಟೈಮ್ ಇದ್ದಿದ್ರೆ, ನಮಗೆ ಸಿಕ್ಕಿದ್ರೆ, ನಾನು ಹೋಗಿದ್ದರೆ ನನಗೂ ಒಂದು ಚಾನ್ಸ್ ಕೊಡ್ತಿದ್ರು ಅವರು. ಮುಂದೆ ಎಂದಾದರೂ ಚಾನ್ಸ್ ಕೊಟ್ಟರೆ ದರ್ಶನ್ ಅವ್ರು ಕೊಟ್ಟರೆ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಆಗ್ಬೇಕಾಯ್ತು. ನನಗೆ ಏನು ಮಾಡಿದ್ರಿ, ನನ್ನ ದಿನಾಲೂ 10-15 ಕೇಸ್ ಇರ್ತವೆ, ಏನು ಮಾಡಲಿ ನಾನು. 7 ಕೋರ್ಟ್, ನಮ್ಮ ರಾಣೆಬೆನ್ನೂರಾಗ 7 ಕೋರ್ಟು, 4 ಸೀನಿಯರ್ ಸಿವಿಲ್ ಜಡ್ಜ್, ಆನರಬಲ್ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ಸ್ 4 ಅದಾವೆ, 2 ಜೂನಿಯರ್ ಡಿವಿಷನ್ಸ್ ಕೋರ್ಟ್ಸ್ ಇದ್ದಾವೆ, 1 ಅಡಿಷನಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಇದೆ, 1 ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಇದೆ, 1 ಬೆಂಚ್ ನಮ್ಮದು ಹಾವೇರಿದು. ಸೊ ಹೀಗಾಗಿ ಸೀನಿಯರ್ ಕೋರ್ಟ್ಸು ಮತ್ತು ಡಿಸ್ಟಿಕ್ ಕೋರ್ಟ್ಸು ಅಲ್ಲೆಲ್ಲ ಮರ್ಡರ್ ಕೇಸ್ ನಡೆಯೋಂಥ ಕೋರ್ಟ್ ಅದು. ಕಾರಣ ನನಗೆ ಹೋಗೋಕ್ಕಾಗೋದಿಲ್ಲ, ಬಿಡುವಿಲ್ಲ. ಈ ಕಾರಣದಿಂದ ನಾನು ಬಿಗ್ ಬಾಸ್ ತಪ್ಪಿಸ್ಕೊಂಡೆ ಮತ್ತು ಈ ಡೆವಿಲ್ ಪಿಕ್ಚರ್ನಾಗ ಆ್ಯಕ್ಟ್ ಮಾಡೋದು ತಪ್ಪಿಸ್ಕೊಂಡೆ. ಮುಂದೆ ಅವಕಾಶ ಸಿಕ್ಕರೆ ಹೋಗೋಣ ಅಂತ ವಿಚಾರ ಇದೆ. ನಮ್ಮ ಏಜ್ನಲ್ಲಿ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಭಯಂಕರ ಆಸೆ ಎತ್ಕೊಂಡಿದ್ದೆ. ನಮ್ಮಪ್ಪ ಇಲ್ಲಪ್ಪ ದುಡಿ ನೀನು, ಮುಂದೆ ಕಷ್ಟ ಆಗ್ತಾವಂದರು. ಹಾಗಾಗಿ ಡೆವಿಲ್ ಪಿಕ್ಚರು ಬಹಳ ಅದ್ಭುತವಾಗಿ ಓಡ್ತದೆ. ಅದು 100 ಡೇಸ್ ಓಡ್ತದೆ, ಚೆನ್ನಾಗಿ ಆಗ್ತದೆ. ಮಾಡಿದವ್ರಿಗೂ, ಕಲಾವಿದರಿಗೂ, ಬಂಡವಾಳ ಹಾಕಿದವ್ರಿಗೂ ಒಳ್ಳೆಯದಾಗ್ತದೆ. ಎಲ್ಲರೂ ಏನು ಸಿನಿಮಾನ ಚೆನ್ನಾಗಿ ರಂಜನೆ ಮಾಡುವಾಗ ಇತ್ತೀಚೆಗೆ ಬಂದಂಥ ಎಲ್ಲ ಸಿನಿಮಾಗಳಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನ್ನ ಅಭಿಪ್ರಾಯವನ್ನು ಹೇಳ್ಕೊಂಡು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಗುಡ್ ನೈಟ್. ಎಲ್ಲ ನನ್ನ ಕನ್ನಡಿಗರು, ಎಲ್ಲ ಭಾರತೀಯರು, ಇವನ್ನು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೂ ಭಾರತೀಯರಿಗೂ ನಾನು ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ತಮ್ಮೆಲ್ಲರ ನಮ್ಮ ಮೇಲೆ ದಯೆ ಇರಲಿ, ಇಡೀ ಭಾರತೀಯರ ಮೇಲೆ ದಯೆ ಇರಲಿ. ನಾವೆಲ್ಲ ಭಾರತೀಯರು ಒಟ್ಟು ಯಾವ ಪಕ್ಷದಾಗಿರಲಿ ಎದರಾಗಿರಲಿ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿರೋಣ ಅಂತ ಹೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ನಾಗರಾಜ್ ಕುಳುಪ್ಲೆ, ಅಡ್ವೊಕೇಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆನ್ ಆರ್ಟಿಸ್ಟ್, ರಾಣೆಬೆನ್ನೂರು. ನೇಟಿವ್ ಪ್ಲೇಸ್ ಉಕ್ಕಡಗಾತ್ರಿ. ನಾನು ಹುಟ್ಟಿರೋದು ಉಕ್ಕಡಗಾತ್ರಿ, ಹುಟ್ಟೂರು ಉಕ್ಕಡಗಾತ್ರಿ. ನಮ್ಮ ಜಮೀನು ಇರೋದು ಅಲ್ಲೇ. ಅಲ್ಲಿಂದ 24 ಕಿಲೋಮೀಟ್ರ್ ರಾಣೆಬೆನ್ನೂರು ಇದೆ. ಅಲ್ಲಿಂದ ಹರಿಹರ 26 ಕಿಲೋಮೀಟ್ರ್ ಇದೆ. ದಾವಣಗೆರೆ ಒಂದು 30-35 ಕಿಲೋಮೀಟ್ರ್ ಆಗ್ತದೆ. ಸೊ ಹೀಗಾಗಿ ನಾವು ರಾಣೆಬೆನ್ನೂರು, ಹಾವೇರಿ, ಹಿರೇಕೆರೆ, ಶಿವಮೊಗ್ಗ, ಇಲ್ಲಿ ಹೊಸಪೇಟೆ, ಹುಬ್ಬಳ್ಳಿ, ದಾವಣಗೆರೆ, ದುರ್ಗ ಇವೆಲ್ಲ ನಮಗೆ ಹತ್ತಿರನೇ ಆಗ್ತವೆ. ಸೊ ಮಧ್ಯದಲ್ಲೇ ನಾವಿದ್ದೀವಿ. ಉತ್ತರ ಕರ್ನಾಟಕದ ಹಬ್ಬ ಆಗಲಿದು. ಹರಿಹರ ತಡ ಎತ್ತಿಗೆ ಇದು ಉತ್ತರ ಕರ್ನಾಟಕನೇ ಸ್ಟಾರ್ಟು. ಸೊ ಆದ್ದರಿಂದ ಎಲ್ಲರಿಗೂ ವಂದನೆ ಆಗಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಕುಳುಪ್ಲೆ.